ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ಹಲೋ ವೀಕ್ಷಕರೇ, ಈ ಲೋಕದ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೀಪಾವಳಿ ಹಬ್ಬ ಬಂದಾಯ್ತು. ದೊಡ್ಡವರಿಗೆ ಮನೆ ಕ್ಲೀನ್ ಮಾಡಿ ಮನೆನ ಅಲಂಕಾರ ಮಾಡೋದೇ ಸಂಭ್ರಮ. ಆದರೆ ಚಿಕ್ಕ ಮಕ್ಕಳಿಗೆ ಹೊಸ ಬಟ್ಟೆ ಹಾಕ್ಕೊಂಡು ಪಟಾಕಿ ಹೊಡೆಯೋದೇ ಒಂದು ದೊಡ್ಡ ಸಂಭ್ರಮ. ಆದರೆ ದೀಪಾವಳಿ ಕೇವಲ ಹಬ್ಬ ಅಲ್ಲ, ಅದು ಅಂಧಕಾರದ ಮೇಲೆ ಬೆಳಕಿನ ಜಯ, ದುಷ್ಟರನ್ನ ಸಂಹರಿಸಿ ಶಾಂತಿ ಕಲ್ಪಿಸುವ ಒಂದು ದೊಡ್ಡ ಸಾಕ್ಷಾತ್ಕಾರದ ದಿನ. ವೀಕ್ಷಕರೇ, ದೀಪಾವಳಿ ಒಂದೇ ಘಟನೆಗೆ ಸಂಬಂಧಪಟ್ಟ ಹಬ್ಬ ಅಲ್ಲ. ಅದು ರಾಮಾಯಣದ ವಿಜಯ, ಕೃಷ್ಣನ ಧರ್ಮ ವಿಜಯ, ಲಕ್ಷ್ಮೀದೇವಿಯ ಉದಯ ಮತ್ತು ಪ್ರಕೃತಿಯ ಕೃತಜ್ಞತೆ ಇವೆಲ್ಲಾನು ಸೇರಿಸಿ ಆಚರಣೆ ಮಾಡೋ ಒಂದು ಸಾಂಸ್ಕೃತಿಕ ಮತ್ತು ಪೌರಾಣಿಕ ಸಂಗ್ರಹದ ಹಬ್ಬ ಆಗಿದೆ ಈ ದೀಪಾವಳಿ. ಹಾಗಿದ್ರೆ ದೀಪಾವಳಿ ಬಗ್ಗೆ ಯಾವ್ಯಾವ ಪುರಾಣಗಳಲ್ಲಿ ಯಾವ್ಯಾವ ರೀತಿ ಉಲ್ಲೇಖ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಬೈದಿವೆ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ಈ ಲೋಕದಲ್ಲಿ ಅಡಗಿಟ್ಟಿರುವಂಥ ಎಲ್ಲ ರೀತಿಯ ಕಥೆಗಳನ್ನು ನಾವು ನಿಮ್ಮ ಮುಂದೆ ತಂದಿಡ್ತೀವಿ. ವೀಕ್ಷಕರೇ, ಮೊದಲನೇದಾಗಿ ತ್ರೇತಾಯುಗ. ಅದು ಶ್ರೀರಾಮರ ಕಾಲ. ಈ ಕಾಲದಲ್ಲಿ ಶ್ರೀರಾಮ ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ವಾಪಸ್ಸಾದ ನಂತರ ಅಯೋಧ್ಯೆಯ ಜನರು ನಗರವನ್ನೆಲ್ಲ ದೀಪಗಳಿಂದ ಅಲಂಕರಿಸಿ ವಿಜಯವನ್ನ ಸಂಭ್ರಮಿಸಿದರು. ಇದನ್ನೇ ದೀಪಾವಳಿಯ ಮೊದಲನೇ ಆಚರಣೆ ಅಂತ ಪರಿಗಣಿಸ್ತಾರೆ. ಎರಡನೇದಾಗಿ ದ್ವಾಪರ ಯುಗ. ಅದು ಕೃಷ್ಣನ ಕಾಲ. ಶ್ರೀಮದ್ ಭಾಗವತ್ ಪುರಾಣದ ಪ್ರಕಾರ ನರಕಾಸುರನನ್ನ ಸಂಹರಿಸಿದ ದಿನವನ್ನು ಜನರು ನರಕ ಚತುರ್ದಶಿ ಅಂತ ಆಚರಿಸ್ತಾರೆ. ಈ ವಿಜಯದ ನಂತರ ಜನರು ಹರ್ಷದಿಂದ ದೀಪ ಹಚ್ಚಿ ದೀಪಾವಳಿ ಆಚರಿಸಿದರು. ಇನ್ನು ಮೂರನೆಯದು ಪುರಾಣ ಕಾಲ. ಲಕ್ಷ್ಮೀ ದೇವಿಯ ಉದಯ. ಪದ್ಮ ಪುರಾಣ, ವಿಷ್ಣು ಪುರಾಣ, ಸ್ಕಂದ ಪುರಾಣ ಮುಂತಾದ ಗ್ರಂಥಗಳಲ್ಲಿ ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದ ವೇಳೆ ಕಾರ್ತಿಕ ಅಮಾವಾಸ್ಯೆ ಎಂದು ಪ್ರತ್ಯಕ್ಷಳಾದಳು ಅಂತ ಹೇಳ್ತಾರೆ. ಆ ದಿನದಿಂದಲೇ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡೋ ಸಂಪ್ರದಾಯ ಆರಂಭವಾಯಿತು. ಇನ್ನು ನಾಲ್ಕನೇದು, ಇದು ಐತಿಹಾಸಿಕ ಕಾಲ. ಮಹಾಭಾರತ ಮತ್ತು ಬೌದ್ಧ ಯುಗ. ಮಹಾಭಾರತದ ನಂತರದ ಕಾಲದಲ್ಲಿ, ಅಂದ್ರೆ ಸುಮಾರು ಕ್ರಿಸ್ತಪೂರ್ವ 1000ರಿಂದ 500ರೊಳಗೆ ದೀಪಾವಳಿಯನ್ನ ಕಾರ್ತಿಕ ಅಮಾವಾಸ್ಯೆ ಹಬ್ಬ ಅಂತ ಆಚರಿಸಲಾಗ್ತಿತ್ತು. ಕೆಲವು ಬೌದ್ಧ ಗ್ರಂಥಗಳಲ್ಲೂ ದೀಪೋತ್ಸವ ಎಂಬ ಉಲ್ಲೇಖ ಇದೆ. ಅಲ್ಲಿ ಇದು ಜ್ಞಾನ ಮತ್ತು ಬೋಧನೆಯ ಬೆಳಕಿನ ಸಂಕೇತ ಅಂತ ಹೇಳಲಾಗುತ್ತೆ. ಇನ್ನು ಐದನೇದು ವೀಕ್ಷಕರೇ, ಅದು ಪ್ರಾಚೀನ ಭಾರತದ ಕಾಲ. ಮೌರ್ಯರಿಂದ ಗುಪ್ತ ಯುಗದವರೆಗೆ. ಕ್ರಿಸ್ತಪೂರ್ವ 300ರಿಂದ ಕ್ರಿಸ್ತಶಕ 500ರವರೆಗಿನ ಶಾಸನಗಳಲ್ಲಿ ದೀಪೋತ್ಸವ ಮತ್ತು ಲಕ್ಷ್ಮೀ ಪೂಜೆ ಕುರಿತು ಉಲ್ಲೇಖಗಳು ದೊರಕುತ್ತಿವೆ. ಗುಪ್ತ ಯುಗದ ಚಿನ್ನದ ನಾಣ್ಯಗಳಲ್ಲಿ ಲಕ್ಷ್ಮೀ ದೇವಿಯ ಚಿತ್ರ ಕಾಣುತ್ತದೆ. ಇದು ಆ ಕಾಲದಲ್ಲಿ ದೀಪಾವಳಿ ಅನ್ನೋದು ಒಂದು ಆರ್ಥಿಕ ಮತ್ತು ಧಾರ್ಮಿಕ ಹಬ್ಬವಾಗಿದ್ದನ್ನ ತೋರಿಸುತ್ತೆ. ಇನ್ನು ಆರನೇದು, ಅದು ಮಧ್ಯಯುಗದಿಂದ ಇವತ್ತಿನ ಕಾಲದವರೆಗೆ. ಮಧ್ಯಯುಗದಲ್ಲಿ ದೀಪಾವಳಿ ರಾಜಮನೆತನಗಳು, ಮಂದಿರಗಳು, ಗ್ರಾಮೀಣ ಸಮಾಜಗಳು ಎಲ್ಲೆಡೆ ಆಚರಿಸಲ್ಪಟ್ಟಿತ್ತು. ವಿಜಯನಗರ ಸಾಮ್ರಾಜ್ಯ, ಮರಾಠರು, ಮೈಸೂರು ಒಡೆಯರುಗಳು ಎಲ್ಲರೂ ದೀಪಾವಳಿನ ಶ್ರದ್ಧೆಯಿಂದ ಆಚರಿಸ್ತಿದ್ರು. ಇಂದಿನ ಕಾಲದಲ್ಲಿ ಇದು ಭಾರತದ ಸರ್ವಧರ್ಮ ಸೌಹಾರ್ದ ಹಬ್ಬವಾಗಿ ರೂಪಾಂತರಗೊಂಡಿದೆ. ಎಲ್ಲ ಧರ್ಮದ ಜನರು ಈ ಹಬ್ಬನ ಹರ್ಷದಿಂದ ಆಚರಿಸ್ತಾರೆ. ಹೀಗಾಗಿ ದೀಪಾವಳಿಯ ಆಚರಣೆ ತ್ರೇತಾಯುಗದಿಂದ ಪ್ರಾರಂಭವಾಗಿ ಇವತ್ತಿನ ಕಾಲದವರೆಗೂ ನಿರಂತರವಾಗಿ ನಡೆಯುತ್ತಿರೋ ಅತ್ಯಂತ ಹಳೆಯ ಭಾರತೀಯ ಹಬ್ಬ. ಈ ಹಬ್ಬನ ಸುಮಾರು 7000 ವರ್ಷಗಳಿಂದ ಆಚರಿಸಲಾಗ್ತಿದೆ ಅಂತ ವಿದ್ವಾಂಸರು ಅಂದಾಜಿಸ್ತಾರೆ. ಇಷ್ಟು ಪುರಾತನ ಹಬ್ಬನ ನೀವ್ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಪುರಾಣದ ಕಥೆಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಲೋಕದ ಕಥೆಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ.